ನಮಸ್ಕಾರ ವೀಕ್ಷಕರೇ, ಎನ್ ಪ್ಲಸ್ ನ್ಯೂಸ್ ಸುದ್ದಿವಾಹಿನಿಯು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮುನಿಯಾನ ತಾಂಡ ಗ್ರಾಮದಲ್ಲಿ 2012 ಮತ್ತು 13ನೇ ಸಾಲಿನಲ್ಲಿ ಅನುಮೋದನೆಗೊಂಡು ಪ್ರಾರಂಭವಾದ ಅಂಗನವಾಡಿ ಕಟ್ಟಡ ಇಲ್ಲಿಯವರೆಗೂ ಪೂರ್ಣಗೊಳ್ಳದೆ ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದ ಅರ್ಧಕ್ಕೆ ನಿಂತಿದ್ದನ್ನು ಸುದ್ದಿ ಪ್ರಸಾರ ಮಾಡಿತ್ತು. ಈ ಭಾಗದ ಅಂಗವಾಗಿ ಇದಕ್ಕೆ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಾದ ಮೃತ್ಯುಂಜಯ ಗುಡ್ಡದ ಅನ್ವೇರಿ ಅವರನ್ನು ಸಂಪರ್ಕಿಸಿ ಮಾಹಿತಿ ಕೇಳಿದಾಗ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಈ ಕಟ್ಟಡ ಕಾಮಗಾರಿಯನ್ನು KRIDL ಏಜೆನ್ಸಿಯವರಿಗೆ ನೀಡಿದ್ದು ಅವರು ಹಲವು ಕಾರಣಗಳನ್ನು ನೀಡಿ ಕಾಮಗಾರಿಯನ್ನು ಮುಂದೂಡಿದ್ದಾರೆ. ಹಾಗಾಗಿ ಈಗಾಗಲೇ 2 ಬಾರಿ ನೋಟಿಸನ್ನು ನೀಡಿದ್ದೇವೆ. ಮತ್ತೆ 3ನೇ ನೋಟಿಸನ್ನು ಜಾರಿ ಮಾಡಿದ್ದು ಕೂಡಲೇ ಇನ್ನೂ 2 ತಿಂಗಳುಗಳಲ್ಲಿ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ತಿಳಿಸಿದ್ದೇವೆ ಎಂದು ನಮ್ಮ ವಾಹಿನಿಗೆ ಮಾಹಿತಿ ನೀಡಿದರು. ನಾಗರಾಜ್ ಲಮಾಣಿ, ನ್ಯೂಸ್ ಬ್ಯೂರೋ, ಎನ್ ಪ್ಲಸ್ ನ್ಯೂಸ್. ಕಟ್ಟಬೇಕು ಅಂತ ಹೇಳಿ ನೀವು ಅದನ್ನು ಉದ್ಘಾಟನೆ ಮಾಡಿದ್ದೀರಿ. ಅದು ಈಗ 12-13 ವರ್ಷ ಆಯಿತು ಪ್ರಾರಂಭ ಆಗಿ, ಇಲ್ಲಿವರೆಗೂ ಕೂಡ ಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಇದು ಯಾವ ಕಾರಣಕ್ಕೋಸ್ಕರ ಇಷ್ಟು ದಿನ ಅದು ತಡೆ ಹಿಡಿದಿದ್ದಾರೆ, ಏನಂತ ಸಮಸ್ಯೆ ಗೊತ್ತಾಗ್ತಿಲ್ಲ. ಆ ಮಕ್ಕಳಿಗೂ ಕೂಡ ಅಲ್ಲಿ ಯಾವುದೇ ಸ್ಕೂಲಿನ ವ್ಯವಸ್ಥೆ ಇಲ್ಲ. ಅಲ್ಲಿಯ ಸರ್ಕಾರಿ ಶಾಲೆಯಲ್ಲೇ ಒಂದು ಕೋಣೆ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸ್ವಲ್ಪ ತಿಳಿಸ್ಬೇಕು ಸರ್. ಸರ, ಈಗ ಆಲ್ರೆಡಿ ಅದು ಬೇರೆ ಹಳ್ಳಿ ಬಂದಿತ್ತು, ಚೇಂಜ್ ಆಫ್ ವರ್ಕ್ ಮಾಡಿ 2021. ಸರ್, ಈಗ ನಾವು ನಿನ್ನೆ ಒಂದು ಸುದ್ದಿ ಮಾಡಿದ್ವಿ ನಮ್ಮ ಲೇಖನಿ ಎನ್ ಪ್ಲಸ್ ನ್ಯೂಸ್ ಸುದ್ದಿವಾಹಿನಿ ಕಡೆಯಿಂದ. ಲಕ್ಷ್ಮೇಶ್ವರ ತಾಲೂಕು ಮುನಿಯಾನ ತಾಂಡ ಗ್ರಾಮದಲ್ಲಿ 2012 ಮತ್ತು 13ನೇ ಸಾಲಿನಲ್ಲಿ ಒಂದು ಅಂಗನವಾಡಿ ಕೇಂದ್ರನ ಕಟ್ಟಬೇಕು ಅಂತ ಹೇಳಿ ನೀವು ಅದನ್ನು ಉದ್ಘಾಟನೆ ಮಾಡಿದ್ದೀರಿ. ಅದು ಈಗ 12-13 ವರ್ಷ ಆಯಿತು ಪ್ರಾರಂಭ ಆಗಿ, ಇಲ್ಲಿವರೆಗೂ ಕೂಡ ಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಇದು ಯಾವ ಕಾರಣಕ್ಕೋಸ್ಕರ ಇಷ್ಟು ದಿನ ಅದು ತಡೆ ಹಿಡಿದಿದ್ದಾರೆ, ಏನಂತ ಸಮಸ್ಯೆ ಗೊತ್ತಾಗ್ತಿಲ್ಲ.